ಸಾಂಸ್ಕೃತಿಕ ನಗರಿ ಮೈಸೂರಿನ ನಗರ ಕೇಂದ್ರ ಗ್ರಂಥಾಲಯದ ಆವರಣದಲ್ಲಿ ನಿನ್ನೆ ವಿಶ್ವ ಪುಸ್ತಕ ಹಾಗೂ ಕೃತಿಸ್ವಾಮ್ಯ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ನಗರ ಕೇಂದ್ರ ಗ್ರಂಥಾಲಯ ಹಾಗೂ ಬಾಲ್ಯ ಫೌಂಡೇಶನ್ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮಕ್ಕೆ ಪ್ರಾದೇಶಿಕ ಆಯುಕ್ತ ನಿತೀಶ್ ಪಾಟೀಲ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ನಗರ ಕೇಂದ್ರ ಗ್ರಂಥಾಲಯದ ಉಪನಿರ್ದೇಶಕ ಮಂಜುನಾಥ್ ಬಿ, ಸಹಾಯಕ ನಿರ್ದೇಶಕ ರಮೇಶ್ ಎಚ್ವಿ, ರಮೇಶ್ ನರಸಯ್ಯ, ಸೌಮ್ಯ ಎಸ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ನಿತೀಶ್ ಪಾಟೀಲ್, ಮೈಸೂರಿನ ಕೇಂದ್ರ ಗ್ರಂಥಾಲಯದಲ್ಲಿ ಉತ್ತಮ ಓದುವ ವಾತಾವರಣವಿದ್ದು ಇಲ್ಲಿ ಎಲ್ಲಾ ರೀತಿಯ ಪುಸ್ತಕಗಳು ಲಭ್ಯವಿವೆ. ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರಿಗೆ ಇದು ವರದಾನವಾಗಿದೆ ಎಂದರು. ಒಳ್ಳೆಯ ವಾತಾವರಣದಲ್ಲಿ ಪುಸ್ತಕಗಳನ್ನು ಓದಿ ತಾವು ತಮ್ಮ ಜೀವನದಲ್ಲಿ ಒಂದು ಗರಿಷ್ಠ ಮಟ್ಟಕ್ಕೆ ತಾವು ತಲುಪಬಹುದು. ಸರ್ಕಾರಿ ಕೆಲಸಗಳನ್ನು ಕೂಡ ತಾವು ಪಡಿಬಹುದು, ಅಥವಾ ತಾವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ತಾವು ಏನು ಮಾಡಬೇಕು ಅಂತ ಇದ್ದೀರಿ ಎಲ್ಲನೂ ಕೂಡ ಈ ಒಂದು ಉತ್ತಮ ವಾತಾವರಣ ಇಲ್ಲಿ ನಿಮಗೆ ದೊರೆಯುತ್ತೆ. ಇದರ ಒಂದು ಸದಾವಕಾಶ ಎಲ್ಲರೂ ಪಡಿಬೇಕು ಅಂತ ಹೇಳ್ತಾರೆ. ಅತಿ ಹೆಚ್ಚಿನ ಬಾಲ್ಯ ಫೌಂಡೇಶನ್ ಅಧ್ಯಕ್ಷ ಅನಿಲ್ ಕೆಎಸ್, ವಿದ್ಯಾರ್ಥಿಗಳು 1 ವರ್ಷದ ನಂತರ ನೋಟ್ಬುಕ್ನಲ್ಲಿ ಬಳಸದೆ ಉಳಿಸಿದ ಖಾಲಿ ಹಾಳೆಗಳನ್ನು ಸಂಗ್ರಹಿಸಿ ಅವುಗಳನ್ನು ಬೈಂಡಿಂಗ್ ಮಾಡುವ ಮೂಲಕ ಹೊಸ ನೋಟ್ಬುಕ್ ತಯಾರು ಮಾಡಲಾಗುತ್ತದೆ. ಈ ಪುಸ್ತಕಗಳನ್ನು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ನೀಡಲಾಗುವುದು ಎಂದು ತಿಳಿಸಿದರು. ಅದರಲ್ಲಿ ಯಾವುದು ಬ್ಲೂ ರೇಸು, ಆ ರೇಸು, ಈ ರೇಸು ಏನೂ ನಮಗೆ ಎಫೆಕ್ಟ್ ಆಗಲ್ಲ. ಹಾಗಾಗಿ ಅತಿ ಹೆಚ್ಚಿನ ನಾವು ಪುಸ್ತಕ ಹೋಗುವ ಒಂದು ಹವ್ಯಾಸಗಳಿಟ್ಕೊಂಡ್ರೆ ನಾವೊಂದು ಸದೃಢವಾದ ಸಮಾಜ ಕಟ್ಟಕ್ಕೆ ಸಾಧ್ಯತೆ ಇದೆ.